ಅವರು ಪಾಪ ಕನ್ನಡಿಗರಿಗೆ ಡಿಫೆಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಮೋದಿ ಡಿಫೆಂಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅವರಿಗೆ. ಅವರೇ ಮಾಡಿರೋ ತಪ್ಪುಗಳು ಅವರೇ ಡಿಫೆಂಡ್ ಮಾಡ್ಕೋಬೇಕಲ್ಲ, ಇನ್ಯಾರು ಮಾಡ್ಕೋಬೇಕು? ಸರಳವಾದಂಥ ಪ್ರಶ್ನೆ ಸರ್ ನಮ್ದಿರೋದು. 14ನೇ ಹಣಕಾಸಿನಲ್ಲಿ ನಮಗೆ 4.75% ಬರ್ತಾಯಿತ್ತು, ಈಗ ಅದು 4.76% ಬರ್ತಾಯಿತ್ತು. 15ನೇ ಹಣಕಾಸಿನಲ್ಲಿ 3.65 ಆಗಿದೆ. ಈ 1% ಡಿಫ್ರೆನ್ಸಿಂದ 73,000 ಕೋಟಿ ರೂಪಾಯಿ ಪ್ರತಿ ವರ್ಷ ನಷ್ಟ ಆಗ್ತಾ ಇದೆ ನಮಗೆ. ಅದಕ್ಕೆ ಕಾಂಪನ್ಸೇಟರಿ ಆಗಿ 25,000 ಕೋಟಿ ರೂಪಾಯಿ 15th ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ರು. ಅದನ್ನಾನು ಕೂಡ ನಿರ್ಮಲಾ ಸೀತಾರಾಮನ್ ಅವರು ತಿರಸ್ಕಾರ ಮಾಡಿದ್ರು. GST ರಿಯಂಬರ್ಸ್ಮೆಂಟು ಸರಿಯಾಗಿ ಆಗ್ತಾ ಇಲ್ಲ. ಯಾಕೆ ನಮ್ಮ ಮೇಲೆ ಆರ್ಥಿಕ ಅತ್ಯಾಚಾರ ಮಾಡ್ತಾ ಇದ್ದೀರಾ? ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ವಾ? ನಾವು ಟ್ಯಾಕ್ಸ್ ಕೊಡ್ತಾ ಇಲ್ವಾ? ಇಡೀ ರಾಷ್ಟ್ರದಲ್ಲೇ ಟ್ಯಾಕ್ಸ್ ಕಲೆಕ್ಷನಲ್ಲೇ ನಾವು ನಂಬರ್ 2. ನಾವು ಹಂಚಿಕೆ ನಾವು ಬೇರೆ ರಾಜ್ಯಕ್ಕೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ಇಷ್ಟು ತಾರತಮ್ಯ ಯಾವ ರಾಜ್ಯದಿಂದ ನಿಮಗೆ ದೇಶ ಕಟ್ಟಲಿಕ್ಕೆ ಅವಕಾಶ ಆಗ್ತಾ ಇದೆ, ಅದಕ್ಕೆ ನೀವು ಆ ಕೂಸಿಗೆ ನೀವು ಬಡವು ಮಾಡ್ತಾ ಇದ್ದೀರಲ್ಲ. ನೀವು ಆರ್ಥಿಕವಾಗಿ ನಮ್ಮ ರಾಜ್ಯಗಳಿಗೆ ನೋಡಿಕೊಂಡ್ರೆ ನಮ್ಮಂಥ ರಾಜ್ಯಗಳಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ತೆರಿಗೆ ಬರುತ್ತೆ, ಅದು ಎಲ್ಲೋಗುತ್ತೆ? ದೇಶ ಕಟ್ಟಕ್ಕೆ ತಾನೇ ಹೋಗೋದು ಅದು. ಅವರು ಪಾಪ ಕನ್ನಡಿಗರಿಗೆ ಡಿಫೆಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಮೋದಿ ಡಿಫೆಂಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅವರಿಗೆ. ಅವರೇ ಮಾಡಿರೋ ತಪ್ಪುಗಳು ಅವರೇ ಡಿಫೆಂಡ್ ಮಾಡ್ಕೋಬೇಕಲ್ಲ, ಇನ್ಯಾರು ಮಾಡ್ಕೋಬೇಕು? ಸರಳವಾದಂಥ ಪ್ರಶ್ನೆ ಸರ್ ನಮ್ದಿರೋದು. 14ನೇ ಹಣಕಾಸಿನಲ್ಲಿ ನಮಗೆ 4.75% ಬರ್ತಾಯಿತ್ತು, ಈಗ ಅದು 4.76% ಬರ್ತಾಯಿತ್ತು. 15ನೇ ಹಣಕಾಸಿನಲ್ಲಿ 3.65 ಆಗಿದೆ. ಈ 1% ಡಿಫ್ರೆನ್ಸಿಂದ 73,000 ಕೋಟಿ ರೂಪಾಯಿ ಪ್ರತಿ ವರ್ಷ ನಷ್ಟ ಆಗ್ತಾ ಇದೆ ನಮಗೆ. ಅದಕ್ಕೆ ಕಾಂಪನ್ಸೇಟರಿ ಆಗಿ 25,000 ಕೋಟಿ ರೂಪಾಯಿ 15th ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ರು. ಅದನ್ನಾನು ಕೂಡ ನಿರ್ಮಲಾ ಸೀತಾರಾಮನ್ ಅವರು ತಿರಸ್ಕಾರ ಮಾಡಿದ್ರು. GST ರಿಯಂಬರ್ಸ್ಮೆಂಟು ಸರಿಯಾಗಿ ಆಗ್ತಾ ಇಲ್ಲ. ಯಾಕೆ ನಮ್ಮ ಮೇಲೆ ಆರ್ಥಿಕ ಅತ್ಯಾಚಾರ ಮಾಡ್ತಾ ಇದ್ದೀರಾ? ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ವಾ? ನಾವು ಟ್ಯಾಕ್ಸ್ ಕೊಡ್ತಾ ಇಲ್ವಾ? ಇಡೀ ರಾಷ್ಟ್ರದಲ್ಲೇ ಟ್ಯಾಕ್ಸ್ ಕಲೆಕ್ಷನಲ್ಲೇ ನಾವು ನಂಬರ್ 2. ನಾವು ಹಂಚಿಕೆ ನಾವು ಬೇರೆ ರಾಜ್ಯಕ್ಕೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ಇಷ್ಟು ತಾರತಮ್ಯ ಯಾವ ರಾಜ್ಯದಿಂದ ನಿಮಗೆ ದೇಶ ಕಟ್ಟಲಿಕ್ಕೆ ಅವಕಾಶ ಆಗ್ತಾ ಇದೆ, ಅದಕ್ಕೆ ನೀವು ಆ ಕೂಸಿಗೆ ನೀವು ಬಡವು ಮಾಡ್ತಾ ಇದ್ದೀರಲ್ಲ. ನೀವು ಆರ್ಥಿಕವಾಗಿ ನಮ್ಮ ರಾಜ್ಯಗಳಿಗೆ ನೋಡಿಕೊಂಡ್ರೆ ನಮ್ಮಂಥ ರಾಜ್ಯಗಳಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ತೆರಿಗೆ ಬರುತ್ತೆ, ಅದು ಎಲ್ಲೋಗುತ್ತೆ? ದೇಶ ಕಟ್ಟಕ್ಕೆ ತಾನೇ ಹೋಗೋದು ಅದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.